ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಊಟ ಶುರು ಮಾಡೋಣ. ಸ್ವಲ್ಪ ತಡೀರಿ, ಲಕ್ಷ್ಮಿನೂ ಬರಲಿ, ಒಟ್ಟಿಗೆ ಊಟ ಮಾಡೋಣ. ತಾತ, ನಾನು ಹೋಗಿ ಕರ್ಕೊಂಬರ್ಲ? ಬೇಡ, ಅವಸರ ಮಾಡೋದು ಬೇಡ. ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ ಅಂತ ನಾವು ಅವಳಿಗೆ ಹೇಳಿಲ್ಲ. ಅವಳು ಬರ್ತಾಳೆ, ಕಾರಣ. ಅಲ್ಲ, ಅವಳು ಕಂಫರ್ಟಬಲ್ ಇಲ್ಲ ಅಂದರೆ ಊಟನ ರೂಮ್ಗೆ ಕಳಿಸ್ಬಹುದಿತ್ತಲ್ವಾ? ಏನು, ನಾವು ಊಟ ಮಾಡಿ ಮಿಕ್ಕಿದ್ದನ್ನು ಅವಳಿಗೆ ಕೊಡಬೇಕು ಅಂತನ? ಅವಳೇನು ಹೊರಗಿನವ್ರನ್ನೇ ನಮ್ಮ ಸಮಕ್ಕೆ ಕೂರಿಸಿ ಊಟ ಹಾಕೋ ಜಾಯಮಾನ ನಮ್ಮದು. ಅಂಥದ್ರಲ್ಲಿ ಮನೆ ಮಗಳನ್ನು ಬಿಟ್ಟು ಊಟ ಮಾಡೋಕ್ಕಾಗತ್ತಾ? ಅಯ್ಯೋ ತಾತ, ನಾನು ಆ ಥರ ಹೇಳಲಿಲ್ಲ. ಹೋಗ್ಲಿ ಬಿಡಿ, ಸಾರಿ. ಮೊದಲೆಲ್ಲ ಈ ಮನೇಲಿ ಡೈನಿಂಗ್ ಟೇಬಲ್ ಅಂದರೆ ಎಲ್ಲರೂ ಖುಷಿಯಾಗಿ ನಗ್ನಗ್ತಾ ಊಟ ಮಾಡೋ ವಾತಾವರಣ ಇರ್ತಿತ್ತು. ಆದರೆ ಈಗ ಇದು ಆರ್ಗ್ಯುಮೆಂಟ್ ಟೇಬಲ್ ಆಗಿದೆ. ನಾವೆಲ್ಲ ಊಟಕ್ಕೆ ಕೂತಿದ್ದೀವಿ, ಅವಳಿಗೋಸ್ಕರ ಕಾಯ್ತಾ ಇದ್ದೀವಿ ಅಂತ ಅವಳಿಗೇನು ಕನ್ಸು ಬಿದ್ದಿರುತ್ತಾ? ಯಾರಾದರೂ ಹೋಗಿ ಕರೆದ್ರೆ ತಾನೇ ಅವಳು ಬರೋದು. ಯಾರೋ ಒಬ್ಳಿಗೋಸ್ಕರ ನಾವೆಲ್ಲ ಇಲ್ಲಿ ಹಸ್ಕೊಂಡು ಕಾಯ್ಬೇಕಾ? ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ಹೀಗೆ ನಾವು 5 ಜನ ಇಷ್ಟು ವರ್ಷ. ನಾನು ಯಾವತ್ತೂ ಈ ಥರ ಒಂಟಿಯಾಗಿ ಕೂತಿದ್ದೇ ಇಲ್ಲ. ಯಾವಾಗಲೂ ನಮ್ಮಪ್ಪ ಮಾತಾಡಿಸ್ತಾನೆ ಇರೋರು. ಅಮ್ಮ ಯಾವಾಗಲೂ ಲಕ್ಷ್ಮಿ ಕೆಲಸ ಆಯ್ತಾ, ಕಾಫಿ ಮಾಡು, ಅನ್ನಕ್ಕಿಡು ಅಂತ ನಿಮಿಷಕ್ಕೂ ಕರಿತಾನೆ ಇರೋಳು. ಇನ್ನು ಮೇಘ, ಶ್ಯಾಮಂತೂ ಚಿಕ್ಕ ಹುಡುಗನ ಥರ ಯಾವಾಗಲೂ ನನ್ನ ಹಿಂದೆನೇ ಸುತ್ತೋರು. ಆದರೆ ಇಲ್ಲಿ ಈ ಮನೇಲಿ ಎಲ್ಲರೂ ಇದ್ದಾರೆ. ಆದರೆ ಯಾರು ನನ್ನೋರಲ್ಲ. ಯಾರಿಗೂ ಬೇಕಾಗೂ ಇಲ್ಲ. ಇಷ್ಟು ದೊಡ್ಡ ಮನೇಲಿ ತುಂಬಿರೋದು ಬರೀ ಒಂಟಿತನ. ನನಗೆ ನಮ್ಮಪ್ಪ ಅಮ್ಮನ್ನ ನೋಡ್ಬೇಕನ್ಸ್ತು. ಏನಪ್ಪ ಇದು? ಮಗಳೇ, ಈ ಹೆಬ್ಬೆರಳು ಅಪ್ಪ ಅಂದ್ರೆ ನಾನು, ಇದು ತೋರ್ಬೆರಳು. ಇದು ಯಾರು ಗೊತ್ತಾ? ಅಮ್ಮ. ಆಮೇಲೆ ಈ ಮಧ್ಯದ ಬೆರಳಿದೆಯಲ್ಲ, ಈ ಮಧ್ಯದ ಬೆರಳು ಯಾರು ಗೊತ್ತಾ? ಇದು ನೀನು. ತೊಡಬಿಟ್ಟ, ನಮ್ಮ ಮನೆಯಲ್ಲಿ ಎಲ್ಲರಿಗಿಂತ ಎತ್ತರಕ್ಕೆ ಬೆಳಿಬೇಕು ನೀನು, ಗೊತ್ತಾಯ್ತಾ? ಆಮೇಲೆ ಈ ಉಂಗ್ರದ ಬೆರಳಿದೆಯಲ್ಲ, ಇದು ಮೇಘ. ಆಮೇಲೆ ಈ ಪುಟಾಣಿ ಬೆರಳಿದೆಯಲ್ಲ, ಇದು ಯಾರು ಗೊತ್ತಾ? ಪುಟ್ಟ ಶ್ಯಾಮ. ನಾವೆಲ್ಲ ಒಟ್ಟಾಗಿದ್ರೆ ಅದೇ ಬಲ. ಮೇಘ, ಶ್ಯಾಮ, ನೀವಿಬ್ಬರು ಚೆನ್ನಾಗಿ ಓದಿ ಅಪ್ಪ ಅಮ್ಮಂಗೆ ಒಳ್ಳೆ ಹೆಸರು ತರಬೇಕು.
ಅಮ್ಮಂಗೆ ಒಬ್ಳಿಗೆ ಮನೆ ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ, ಸುಸ್ತಾಗ್ತಾಳೆ. ನೀವು ಅವಳಿಗೆ ಸಹಾಯ ಮಾಡಬೇಕು. ಈ ಎಲ್ಲ ಜವಾಬ್ದಾರಿನೂ ನೀವು ತಗೋತಿರಲ್ವೇನ್ರೋ? ಇನ್ನು ಅಪ್ಪ ಸುಸ್ತಾಗಿ ಕೆಲಸ ಮುಗಿಸಿ ಬಿಸಿಲಿಂದ ಬಂದಾಗ ಅವ್ರಿಗೆ ಕುಡಿಯೋಕ್ಕೆ ತಣ್ಣಗೆ ಶರ್ಬತ್ ಮಾಡಿಕೊಡ್ಬೇಕು. ಅಕಸ್ಮಾತ್ ಅವರಿಬ್ಬರಿಗೂ ಹುಷಾರಿಲ್ಲ ಅಂದರೆ ನೀವಿಬ್ಬರು ಮುಂದೆ ನಿಂತು ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು. ಈ ಎಲ್ಲ ಜವಾಬ್ದಾರಿನೂ ನೀವು ತಗೋತೀರ ಅಲ್ವೇನ್ರೋ? ಅಪ್ಪ, ಮನೇಲಿ ಎಲ್ರದ್ದು ಒಳ್ಳೇದು ಕೆಟ್ಟದ್ದು ನೀವೇ ನಿಂತು ನೋಡ್ಕೋತಾ ಇದ್ರಿ. ಆದರೆ ನನ್ನ ಲೈಫಲ್ಲಿ ಏನೇನಾಗೋಯ್ತು, ನಾನು ಎಷ್ಟು ಒದ್ದಾಡ್ತಿದ್ದೀನಿ ಅನ್ನೋದೇನಾದರೂ ನಿಮಗೆ ಗೊತ್ತಾದರೆ ನೀವು ತುಂಬ ನೊಂದ್ಕೋತೀರ. ಇಲ್ಲ, ಹಾಗಾಗಬಾರ್ದಪ್ಪ. ನೀವು ಖುಷಿಯಾಗಿರ್ಬೇಕು. ತೋರು ಬೆರಳು ಅಂದರೆ ಅಮ್ಮ ಅಂತ ಸರಿ ತಪ್ಪುಗಳನ್ನ ಎಲ್ಲ ತೋರಿಸಿ ಮಕ್ಕಳಿಗೆ ಒಳ್ಳೆ ದಾರಿ ತೋರಿಸ್ತಾಳಂತೆ. ಆದರೆ ನನಗೆ ಲಕ್ಷ್ಮಿಗೆ ಬುದ್ಧಿ ಬಂದಾಗಲೇ ಹೇಳ್ಬಿಡ್ಬೇಕಾಗಿತ್ತು, ನೀ ನನ್ನ ಮಗಳಲ್ಲ, ನಾನು ನಿನ್ ತಾಯಿ ಅಲ್ಲ, ಮದುವೆ ಮಾಡ್ಕೊಂಡು ಹೋಗ್ಬಿಡು ತಾಯಿ ಅಂತ. ನನಗೆ ಅಮ್ಮನ ಮಡಲಲ್ಲಿ ಮಲಗಬೇಕು ಅನಿಸ್ತಿದೆ. ಆದರೆ ನಮ್ಮಮ್ಮ ಯಾರು? ಇಲ್ಲಿದೀಯಾ ನೀನು? ಅಲ್ಲೆಲ್ಲರೂ ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ. ನಿನಗೆ ಹಸಿವಿದೆಯೋ ಇಲ್ವೋ, ಆದರೆ ಬೇರೆಯವ್ರನ್ನ ಕಾಯೋ ಹಾಗೆ ಮಾಡಬೇಡ. ಎದ್ದು ಬಾ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.